ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಆಶಾ ಕಿಚನ್ ಬ್ಲಾಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಈ ವಿಡಿಯೋ ಏನಕ್ಕೆ ಮಾಡ್ತಿದ್ದೀನಿ ಅಂದರೆ, ಬ್ಯಾಂಕಲ್ಲಿ ಸ್ಕ್ಯಾಮ್ ಆಗಿರೋದನ್ನು ನಾನು ಹೇಳ್ತಿರೋದು. ಇನ್ನು ಇದು ನಿಜವಾಗ್ಲೂ ಆಗಿರೋದು. ನನ್ನ ಫ್ರೆಂಡ್ ಒಬ್ಬರು ಹೇಳಿದರು ಅಕೌಂಟ್ ಓಪನ್ ಮಾಡಬೇಕು, ಬನ್ನಿ ನನ್ನ ಜೊತೆ ಅಂತ. ಓಕೆ, ನಾನು ಹೋದೆ ಅವ್ರ ಜೊತೆ. ಹೋದಾಗ ಅಕೌಂಟ್ ಓಪನ್ ಮಾಡಿಸ್ಕೊಂಡ್ರು ಅವ್ರ ಜೊತೆ. ಅಕೌಂಟ್ ಓಪನ್ ಮಾಡುವಾಗ ಏನೇನು ಹೇಳಲಿಲ್ಲ. ಓಕೆನಾ, ಅವ್ರು ಫಸ್ಟ್ ಟೈಮ್ ಕೇಳ್ಕೊಂಡು ಬಂದರು 2,000 ರೂಪಾಯಿ ಅಕೌಂಟ್ ಓಪನಿಂಗ್ ಅಂತ. ಇವರಂದರು ಓಕೆ ಅಂತ. ಅಕೌಂಟ್ ಓಪನ್ ಮಾಡ್ಸೋಕ್ಕೆ 2,000 ರೂಪಾಯಿ ಆಗುತ್ತೆ ಅಂದರು. ಮಾರನೇ ದಿನ ಅವ್ರೇನು ಮಾಡಿದ್ರು, 3,000 ರೂಪಾಯಿ ಅಕೌಂಟ್ ಓಪನ್ ಮಾಡುವಾಗ ಅಂತ ಕೇಳಿದ್ರು. ಓಕೆ, ಅಕೌಂಟ್ ಓಪನ್ ಮಾಡಿದ್ಮೇಲೆ ಅದು ಏನು ಅವ್ರಿಗೆ ಎಂಟ್ರಿನೂ ಮಾಡಿಲ್ಲ ಅದರಲ್ಲಿ, ಪಾಸ್ಬುಕ್ಕಲ್ಲಿ. ಓಕೆನಾ, ಇನ್ನು ಏನು ರಿಸಿಪ್ಟು ಕೊಟ್ಟಿಲ್ಲ. ಮತ್ತು ಅವ್ರೇನು ಮಾಡಿದ್ರು, ಅಂದರೆ ಮನೆಗೆ ಬಂದರು. ಆದರೆ ಆದಮೇಲೆ ಒಂದು 10 ಡೇಸ್ 15 ಡೇಸ್ ಏನೋ ಆಯಿತು. ಅವರಂದರು ನನ್ನ ಚೆಕ್ ಬುಕ್ಕು ಬಂದಿಲ್ಲ, ATM ಕಾರ್ಡು ಬಂದಿಲ್ಲ ಅಂತ. ನಾನು ಅಂದೆ ಓಕೆ, ಬರದೇ ಇದ್ದರೆ ನಡೀರಿ, ನಾವು ಕರ್ಕೊಂಡು ಹೋಗ್ತೀನಿ, ಅಂದರೆ ಹೋಗೋದ ನಾವು ಮಾತಾಡೋಣ ಅಂತ. ಓಕೆನಾ, ಮಾತಾಡಿದ್ಮೇಲೆ ಅವ್ರು ಏನಂದ್ರು ಗೊತ್ತಾ, ATM ಕಾರ್ಡ್ಗೆ ಮತ್ತು ಚೆಕ್ ಬುಕ್ಗೆ ಬ್ರಾಂಚಿಗೆ ಬಂದಿದೆ ಅಂತ ಮೊದಲು ಹೇಳಿದರು. ಓಕೆನಾ, ಆಮೇಲೆ ಹೋಗಿ ಕೇಳಿದಾಗ, ಅಂದರೆ ಅವ್ರು ಚೆಕ್ ಮಾಡ್ತಾರಲ್ಲ ಹೆಸರೆಲ್ಲ, ಅದರಲ್ಲಿ ಚೆಕ್ ಮಾಡಿದಾಗ ATM ಕಾರ್ಡ್ ಬಂದಿಲ್ಲ ಅಂತ ಹೇಳಿದರು. ಅದರಲ್ಲಿ ಮತ್ತೆ ಹೇಳಿದ್ರು ನಿಮ್ಮ ಅಕೌಂಟ್ ಓಪನ್ ಆಗಿಲ್ಲ ಅಂತ. ನಾನಂದೆ ಇದು ಯಾವ ಥರ ಅಪ್ಪ? ಆಮೇಲೆ ಅಂದರೆ ನೀವು ಇನ್ಸೂರೆನ್ಸ್ ತೊಗೊಂಡಿರೋದು 3,000 ರೂಪಾಯಿ ಅಂತ ಹೇಳಿದ್ರು. ನಾವಂದು ಯಾವ ಇನ್ಸೂರೆನ್ಸು ತೊಗೊಂಡಿಲ್ಲ, ಯಾವ ಇನ್ಸೂರೆನ್ಸು ಮಾಡಿಸಿಲ್ಲ, 3,000 ರೂಪಾಯಿ ಏನಕ್ಕೆ ಕಟ್ಟಾಯಿತು ಅಂತ. ಮತ್ತು 3,000 ರೂಪಾಯಿ ಏನಕ್ಕೆ ಕಟ್ಟಾಯಿತು ಅಂತ ಹೇಳಿದ್ರೆ ಇನ್ಸೂರೆನ್ಸ್ಗಂತೆ. ನಾವು ಹೋಗಿದ್ದು ಅಕೌಂಟ್ ಓಪನ್ ಮಾಡೋಕ್ಕೋಸ್ಕರ, ಅವ್ರು ಮಾಡಿಸಿರೋದು ಇನ್ಸೂರೆನ್ಸ್ಗೋಸ್ಕರ. ಅಂದರೆ ಇದರಲ್ಲಿ ಏನು ಸ್ಕ್ಯಾಮಿಂಗ್ ಇದೆ ಅಂತ ಗೊತ್ತಿಲ್ಲ. ಪ್ಲೀಸ್ ಯಾರಾದರೂ ಅಕೌಂಟ್ ಓಪನ್ ಮಾಡುವಾಗ ಕನ್ಫರ್ಮ್ ಆಗಿ ತಿಳ್ಕೊಳ್ಳಿ ಏನಕ್ಕೆ ಅಕೌಂಟ್ ಓಪನ್ ಮಾಡ್ತಿರೋದು ಅಂತ. ಇಲ್ಲಾಂದರೆ ಈ ಥರ ಸ್ಕ್ಯಾಮ್ ನಡೆಯುತ್ತೆ. ಇನ್ನು ಲಾಸ್ಟಲ್ಲಿ ನನ್ನ ತಮ್ಮಂಗೆ ಫೋನ್ ಮಾಡಿದೆ. ನನ್ನ ತಮ್ಮ ಹೇಳಿದ್ರು ಅವ್ರಿಗೆ ಫೋನ್ ಕೊಡು, ನಾನು ಮಾತಾಡ್ತೀನಿ ಅಂತ. ಬಟ್ ಆ ಅಮ್ಮ ಮಾತಾಡೋಕ್ಕೂ ರೆಡಿ ಇಲ್ಲ. ಅಂದರೆ ಅದು ಏನಕ್ಕಂತ ಗೊತ್ತಿಲ್ಲ. ನನ್ನ ತಮ್ಮ ಅಂದ, ಇಲ್ಲ ಅವ್ರಿಗೆ ಫೋನ್ ಕೊಡು, ನಾನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ, 10 ಸೆಕೆಂಡ್ 20 ಸೆಕೆಂಡ್ ಮಾತಾಡ್ತೀನಿ, ಫೋನ್ ಕೊಡು ಅಂತ. ಮತ್ತು ಅವ್ರು ಫೋನ್ ತೊಗೊಳ್ದೇ ಇರೋದಕ್ಕೆ ನನ್ನ ತಮ್ಮ ಕೇಳ್ದೆ ಅವ್ರ ಹೆಸರೇನು ಅಂತ. ನಾನು ಈ ಥರ ಹೆಸರು ಅಂತ ಹೇಳಿದೆ. ಓಕೆನಾ, ಮತ್ತು ಅವ್ರೇನು ಮಾಡಿದ್ರು, ಸೀನಿಯರ್ ಅವ್ರ ಹತ್ರ ಕಳಿಸಿದ್ರು. ಸೀನಿಯರ್ ಅವ್ರು ಏನು ಮಾಡಿದ್ರು, ನೀವು ಇನ್ಸೂರೆನ್ಸ್ಗೋಸ್ಕರ ಅಕೌಂಟ್ಸ್ ಅಂದರೆ ಮಾಡಿಸಿರೋದು ಅದು ಇದು ಅಂತ ಹೇಳಿದ್ರು. ನಾವು ಹೇಳಿದೆ ಯಾವ ಇನ್ಸೂರೆನ್ಸು ಮಾಡಿಸಿಲ್ಲ, ಇಲ್ಲ ಅಕೌಂಟ್ ಓಪನಿಂಗ್ ಮಾಡಿಸಿರೋದು ATM ಕಾರ್ಡ್ಗೋಸ್ಕರ ನಾವು ಇವತ್ತು ಬಂದಿದ್ದು. ಬಟ್ ನೋಡಿ ಅಲ್ಲೂ ಕೂಡ ಏನು ಸ್ಕ್ಯಾಮ್ ಅಂತ. ಮತ್ತು ನನ್ನ ತಮ್ಮ ಹೇಳ್ದ, ನಾನು ಕಂಪ್ಲೇಂಟ್ ಮಾಡ್ತೀನಿ, ಮೊದಲು ಅವ್ರಿಗೆ ನಂಬರ್ ಕೊಡು, ಇಲ್ಲಾಂದರೆ ನಾನು ಈಗ ಕಂಪ್ಲೇಂಟ್ ಮಾಡ್ತೀನಿ ಅಂತ ಬ್ರಾಂಚ್ಗೆ. ಓಕೆನಾ, ಅದಾದಮೇಲೆ ಅವ್ರು ಹೇಳಿದ್ರು ಇಲ್ಲ, ನನ್ನ ಅಂದರೆ ಅವರು ಇದರಿಂದನೇ SMS ಮಾಡಿಸಿದ್ರು ಕ್ಯಾನ್ಸಲೇಷನ್ಗೆ. ಓಕೆ, ಆಮೇಲೆ ಹೇಳಿದ್ರು ಒಂದು 10 ಡೇಸ್ ಬಿಟ್ಟು ನಿಮಗೆ ರೀಫಂಡ್ ಆಗುತ್ತೆ 3,000 ರೂಪಾಯಿ, ಆಮೇಲೆ ಚೆಕ್ ಬುಕ್ ಮತ್ತು ATM ಎರಡೂ ಬರುತ್ತೆ ಅಂತ. ನೋಡಿ ಯಾವ ಥರ ಸ್ಕ್ಯಾಮ್ ಮಾಡ್ತಾರಂತ. ಪ್ಲೀಸ್ ಯಾರಾದರೂ ಅಕೌಂಟ್ ಓಪನ್ ಮಾಡಿಸ್ಬೇಕಾದ್ರೆ ಪ್ಲೀಸ್ ಜೋಪಾನ, ಸಾವಧಾನ, ಇಲ್ಲಾಂದರೆ ಸ್ಕ್ಯಾಮ್ ಎಲ್ಲೂ ನಡೆಯುತ್ತೆ. ಓಕೆನಾ? ಓಕೆ, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಬಾಯ್.